ವೀಕ್ಷಕರೇ ನಮಸ್ಕಾರ. ಈ ವಿಡಿಯೋದಲ್ಲಿ ಒಂದು ವಿಷಯ ಮಾತಾಡಲಿಕ್ಕೆ ಬಂದೇನೆ. ನೋಡಿದ್ವಿ, ಯುದ್ಧ ನೋಡ್ತಾನೆ ಇದೀವಿ. ಅದು ಅಮೇರಿಕಾ, ಇಸ್ರೇಲ್ ಆ್ಯಂಡ್ ಇರಾನ್ ಜೊತೆ ಮಾಡ್ತಿರುವ ಯುದ್ಧ. ಇದನ್ನೆಲ್ಲ ನೋಡಿ ನೋಡಿ ಬೇಜಾರಾಗಿದೆ. ಟಿ ವಿಲಂತೂ ಬರೀ ಅದೇ ಸುದ್ದಿ, ಅದು ಬಿಟ್ಟರೆ ಬೇರೆ ಏನು ಸಿಗ್ತಾನೆ ಇಲ್ಲ. ಅದು ಈಗ ಒಂದು ಮೇನ್ ಹಂತಕ್ಕೆ ತಲುಪಿದೆ. ಏನು ಒಪ್ಪಂದ ಆಗ್ಬೋದು ಅನ್ನೋ ಸ್ಥಿತಿಯಲ್ಲಿದೆ. ಬಟ್ ನನಗನ್ಸುತ್ತೆ ಒಪ್ಪಂದ ಆಗಲ್ಲಿದು. ಅದು ಅಮೇರಿಕಾ ಜೊತೆ. ಅದು ಒಂಥರ ಟ್ರಂಪ್ ಯಾವ ಥರ ಅಂದರೆ ಜಸ್ಟ್ ಒಂದು 4 ಆನೆ ಕೇಳ್ತಾರೆ, ಅವ್ರಿಗೆ ಬೇಕಾಗಿರೋದು 1 ಆನೆ. 4 ಆನೆ ಕೇಳಿ ಆಮೇಲೆ 1 ಆನೆಗೆ ಒಪ್ಪಿಸ್ಬೇಕು. ಆ ಥರ ಟ್ರಂಪ್ ಯುದ್ಧ ತಂತ್ರನೇ ಬೇರೆ, ಅವ್ರದ್ದು ಡೀಲ್ ಮಾಡೋ ವ್ಯವಸ್ಥೆನೇ ಬೇರೆ, ಅದು ಬೇರೆ. ಬಟ್ಟು ಅಮೇರಿಕದ ಸ್ವಲ್ಪ ಇತಿಹಾಸ ನೋಡೋಣ. ಅಮೇರಿಕ ಯುದ್ಧ ಅಂದರೆ ಜಗತ್ತಿನ ತುಂಬ ಯುದ್ಧ ಮಾಡುತ್ತೆ. ಬಟ್ ಇವ್ರು ಗೆದ್ದಿದ್ದೆಷ್ಟು? ಇವರು ಮಾಡಿರೋ ಯುದ್ಧದಿಂದ ಜಗತ್ತಿಗೆ ಏನೇನೆಲ್ಲ ಅನುಕೂಲ ಅನಾನುಕೂಲ ಆಗಿದೆ? ಅನುಕೂಲ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ಅನಾನುಕೂಲ ಮಾಡಿದ್ದಾರೆ ಅದು ಸ್ವಲ್ಪ ಇತಿಹಾಸದಿಂದ ನೋಡ್ಕೊಂಡು ಬರೋಣ. ಮೇನ್ ಎರಡನೇ ಮಹಾಯುದ್ಧ ಮುಗಿದ ನಂತರ ಇದು ಅಮೇರಿಕ ಅಷ್ಟೇ ಸಪ್ರೇಟಾಗಿ ಯಾವ್ಯಾವ ದೇಶಗಳೊಂದಿಗೆ ಯುದ್ಧ ಮಾಡಿದೆ ಅಂತ ನೋಡ್ತಾ ಹೋದರೆ, ಮೊದಲೇ ಯುದ್ಧ ಎರಡನೇ ಮಹಾಯುದ್ಧ ಮುಗಿದ ನಂತರ ಕೊರಿಯಾ ಯುದ್ಧ, ಉತ್ತರ ಕೊರಿಯಾ ಆ್ಯಂಡ್ ದಕ್ಷಿಣ ಕೊರಿಯಾ ನಡುವೆ ಯುದ್ಧ ಆಗುತ್ತೆ. ಅದು 1950ರಿಂದ 53, 3 ವರ್ಷ ಉತ್ತರ ಕೊರಿಯಾ ಆ್ಯಂಡ್ ದಕ್ಷಿಣ ಕೊರಿಯಾ ನಡುವೆ. ಬಟ್ ಇಲ್ಲಿ ಯಾರು ಕೂಡ ಗೆಲ್ಲಿಲ್ಲ. ಉತ್ತರ ಕೊರಿಯಾಗೆ ಸೋವಿಯತ್ ಯೂನಿಯನ್ ಸಪೋರ್ಟ್ ಮಾಡಿತು, ಈ ಕಡೆ ದಕ್ಷಿಣ ಕೊರಿಯಾಕ್ಕೆ ಅಮೇರಿಕ ಸಪೋರ್ಟ್ ಮಾಡಿತು. ಯುದ್ಧ 3 ವರ್ಷ ನಡೆದರೂ ಕೂಡ ಯಾರೂ ಗೆಲ್ಲಿಲ್ಲ. ಇಲ್ಲಿವರೆಗೂ ಶಾಂತಿ ಅಂತೂ ಸ್ಥಾಪನೆ ಆಗಿಲ್ಲ. ಇವರು ಮಾಡಿದ ಯುದ್ಧದಿಂದಾಗಿ ಅಲ್ಲಿ ಕಿಮ್ ಜಾಂಗ್ ಉನ್ ಅಧಿಕಾರಕ್ಕೆ ಬಂದ ಆ್ಯಂಡ್ ಅಣುಅಸ್ತ್ರಗಳನ್ನು ಮಾಡಿಕೊಂಡ್ರು. ಇವತ್ತಿಗೂ ಕೂಡ ಜಗತ್ತಿಗೆ ಒಂದು ಭಯನೇ ಅನ್ಬೋದು ಉತ್ತರ ಕೊರಿಯಾ. ಆ ಥರ ಅಣುಅಸ್ತ್ರಗಳನ್ನು ಮಾಡಿಕೊಂಡು ಇದಕ್ಕೆಲ್ಲ ಕಾರಣ ಅಮೇರಿಕ ಟೋಟಲ್ ಆಗಿ ಒಂದು 30 ಲಕ್ಷ ಸೈನಿಕರನ್ನ ಕಳ್ಕೊಂತು. ಏನು ಯುದ್ಧ ಗೆಲ್ಲಿಲ್ಲ. ಆ್ಯಂಡ್ ಅಮೇರಿಕ ಖರ್ಚು ಮಾಡಿದ್ದು 28 ಲಕ್ಷ ಕೋಟಿ. ಉತ್ತರ ಕೊರಿಯಾ ಯುದ್ಧಕ್ಕೆ ಅಮೇರಿಕ ಒಂದೇ ಖರ್ಚು ಮಾಡಿದ್ದು 28 ಲಕ್ಷ ಕೋಟಿ. 36,000 ಅಮೇರಿಕದ ಸೈನಿಕರು ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡ್ರು. ಇಲ್ಲಿಗೆ ನಿಲ್ಲಲ್ಲ, ಆದರೂ ಇವರೇನು ಗೆಲ್ಲಿಲ್ಲ. ಹಾಗಾಗಿ ಅದು ಆದ 2 ವರ್ಷಕ್ಕೆ 1955ರಿಂದ 1975 ವಿಯೆಟ್ನಾಂ ಯುದ್ಧ. ಇದು ಮೇನ್ ಅಮೇರಿಕಕ್ಕೆ ಒಂದು ದೊಡ್ಡ ಮುಖಭಂಗ ಮಾಡಿದಂಥ ಯುದ್ಧ ಅಂದರೆ ಇದೆ. ಅಮೇರಿಕದ ಅತಿ ದೊಡ್ಡ ಸೋಲು ಇವತ್ತಿಗೂ ಕೂಡ ಅಮೇರಿಕಾಗೆ ನೆನಪಿಲ್ಲಿದೆ. ಆ್ಯಂಡ್ ಕಪ್ಪು ಚುಕ್ಕಿ ಅನ್ಬೋದು. ಆ ಥರ ಯುದ್ಧ ಆಗಿದ್ದು 1955ರಿಂದ 75, 20 ವರ್ಷಗಳ ದೀರ್ಘ ಯುದ್ಧ. ಇಲ್ಲಿ ಅಮೇರಿಕ ಸೋತಿದ್ದು ಅಂತಿಂಥದ್ದಲ್ಲ. ಇದು ಎರಡನೇ ಮಹಾಯುದ್ಧಕ್ಕಿಂತ ಭಯಾನಕ ಯುದ್ಧ. ಯಾಕಂದರೆ ಎರಡನೇ ಮಹಾಯುದ್ಧದಲ್ಲಿ ಏನು ಬಾಂಬ್ಗಳನ್ನ ಬಳಸಿದ್ರು ಅದಕ್ಕಿಂತ 3 ಪಟ್ಟು ಹೆಚ್ಚು ಬಾಂಬ್ಗಳನ್ನು ವಿಯೆಟ್ನಾಂ ಮೇಲೆ, ಚಿಕ್ಕ ದೇಶ ವಿಯೆಟ್ನಾಂ ಮೇಲೆ ಅಮೇರಿಕ ಹಾಕ್ತು. ರಾಸಾಯನಿಕ ಅಸ್ತ್ರಗಳನ್ನು ಕೂಡ ಬಳಕೆ ಮಾಡಿತು. 70 ಲಕ್ಷ ಟನ್ ಬಾಂಬ್ಗಳನ್ನು ಅಮೇರಿಕ ವಿಯೆಟ್ನಾಂ ಮೇಲೆ ಸುರಿತು. ವಿಯೆಟ್ನಾಂ ಜಸ್ಟ್ ಗೆರಿಲ್ಲಾ ಯುದ್ಧ ತಂತ್ರದಿಂದ ಅಮೇರಿಕವನ್ನು ಅಲ್ಲಿಂದ ಓಡಿಸ್ತು. 20 ವರ್ಷ ಯುದ್ಧ ಮಾಡಿದರೂ ಕೂಡ ಇಲ್ಲಿ ಅಮೇರಿಕ ಗೆಲ್ಲೋಕ್ಕೆ ಸಾಧ್ಯ ಆಗಲಿಲ್ಲ. ಈ ಕಡೆ ರಷ್ಯಾ ಸಪೋರ್ಟ್ ಇತ್ತು ವಿಯೆಟ್ನಾಂಗೆ. ಹಂಗಾಗಿ ವಿಯೆಟ್ನಾಂ ಯುದ್ಧ ಮಾಡ್ತಾನೆ ಇತ್ತು. ಇಲ್ಲಿ ಟೋಟಲ್ ಆಗಿ 30 ಲಕ್ಷ ಜನ ಪ್ರಾಣ ಕಳ್ಕೊಂಡ್ರು. ವಿಯೆಟ್ನಾಂ ಜನ 30 ಲಕ್ಷ ಜನ ಪ್ರಾಣ ಕಳ್ಕೊಂಡ್ರೆ 80 ಲಕ್ಷ ಕೋಟಿ ಅಂದರೆ $1 ಟ್ರಿಲಿಯನ್ ಅಮೌಂಟನ್ನು, $1 ಟ್ರಿಲಿಯನ್ ಅಮೇರಿಕ ಈ ಯುದ್ಧದಲ್ಲಿ ಕಳ್ಕೊಂತು. ಜಸ್ಟು ಭಾರತದ ಇವತ್ತಿನ ಲೆಕ್ಕದಲ್ಲಿ 4 ಟ್ರಿಲಿಯನ್ ಭಾರತದ GDP. ಬಟ್ ಅಮೇರಿಕ ಈ ಒಂದೇ ಯುದ್ಧದಲ್ಲಿ 1 ಟ್ರಿಲಿಯನ್ ಅಮೌಂಟ್ ಕಳ್ಕೊಂತು. ಲೆಕ್ಕವಿಲ್ಲದಷ್ಟು ಯುದ್ಧಾಸ್ತ್ರಗಳನ್ನು ಕೂಡ ಕಳ್ಕೊಂತು. ಬಟ್ ಯುದ್ಧದಲ್ಲಿ ಅಮೇರಿಕ ಸೋಲೊಪ್ಕೊಂಡು ಬರಬೇಕಾಯಿತು. ಅಲ್ಲಿ ಇವತ್ತಿಗೂ ಕೂಡ ಕಮ್ಯುನಿಸ್ಟ್ ಆಡಳಿತ ಬಂತು. ಅದಾದಮೇಲೆ ಯುದ್ಧ ಮುಗಿದ ಮೇಲೆ ವಿಯೆಟ್ನಾಂ ಒಂದಾಯಿತು. ಕಮ್ಯುನಿಸ್ಟ್ ಆಡಳಿತ ವಿಯೆಟ್ನಾಂನಲ್ಲಿ ಬಂತು. ಸೋವಿಯತ್ ಬೆಂಬಲಿತ ಕಮ್ಯುನಿಸ್ಟ್ ಆಡಳಿತ ಬಂತು. ಇದು ಅತಿ ದೊಡ್ಡ ಸೋಲು ಅಮೇರಿಕಕ್ಕೆ. ಇಲ್ಲಿಗೆ ಸುಮ್ಮನೆ ಆಗಲಿಲ್ಲ ಅಮೇರಿಕದವರು. ಅದಾದಮೇಲೆ ಇರಾಕ್ ಯುದ್ಧ ಮಾಡಿದರು. ಇರಾಕ್ನಲ್ಲಿ 2003ರಿಂದ 2011ರವರೆಗೂ ಯುದ್ಧ ಆಯಿತು. ಇಲ್ಲಿ ಏನಿಲ್ಲ ಅಂದರೂ $2-3 ಟ್ರಿಲಿಯನ್ ಅಮೌಂಟನ್ನು ಅಮೇರಿಕ ಕಳ್ಕೊಂತು. ಇಷ್ಟು ಕಳ್ಕೊಂಡ್ರು ಕೂಡ ಅಲ್ಲಿ ಗೆದ್ದಿದ್ದ್ಯಾರು? ಅಮೇರಿಕ ಹೆಸರಿಗೆ ಗೆದ್ದಿರ್ಬೋದು. ಬಟ್ ಅತಿ ದೊಡ್ಡ ಪ್ರಾಬ್ಲಮ್ ಏನಾಯ್ತು ಅಂದರೆ ಅಲ್ಲಿ ಬಂಡುಕೋರ ಗುಂಪುಗಳು ಆ್ಯಂಡ್ ಟೆರರಿಸ್ಟ್ಗಳು ಉಟ್ಕೊಂಡ್ರು ಆ ದೇಶದಲ್ಲಿ. ಇವತ್ತಿಗೂ ಕೂಡ ISI ಇದೇ ಕಾರಣ. ಯುದ್ಧ ಆಗಿದ ಮೇಲೆ ಅರಾಜಕತೆ ಸೃಷ್ಟಿಯಾಯಿತು. ಸದ್ದಾಮ್ ಹುಸೇನ್ ರಾಸಾಯನಿಕ ಅಸ್ತ್ರ ಮಾಡ್ಕೊಂಡಿದ್ದಾರೆ, ಸಮೂಹ ನಾಶಕ ಅಸ್ತ್ರಗಳನ್ನು ಮಾಡ್ಕೊಂಡಿದ್ದಾನೆ ಅಂತೇಳಿ ಇರಾಕ್ ಮೇಲೆ ಯುದ್ಧ ಸಾರಿದ್ರು. ಬಟ್ ಯುದ್ಧ ಗೆದ್ದ ಮೇಲೆ ಇರಾಕ್ನಲ್ಲಿ ಯಾವುದೇ ರೀತಿಯ ಸಮೂಹ ನಾಶಕ ಅಸ್ತ್ರಗಳು ಸಿಗಲಿಲ್ಲ ಅಮೇರಿಕದವ್ರಿಗೂ. ಆದರೂ ಕೂಡ ಯುದ್ಧ ಗೆದ್ದರು. ಸದ್ದಾಮ್ ಹುಸೇನ್ನ
ಹಿಡ್ಕೊಂಡು ಜೈಲಿಗೆ ಹಾಕಿದ್ರು, ನೇಣಿಗೆ ಹಾಕಿದ್ರು. ಬಟ್ ಇಲ್ಲಿವರೆಗೂ ಕೂಡ ಅಲ್ಲಿ ಇವರು ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಿದಂತ ಅಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಟೋದ್ರು. ಇಲ್ಲಿವರೆಗೂ ಪ್ರಜಾಪ್ರಭುತ್ವ ಹಾಳಾಗೋಗ್ಲಿ, ಒಂದು ಸರ್ಕಾರ ಕೂಡ ಇಲ್ಲ, ಅರಾಜಕತೆಯ ಸೃಷ್ಟಿಯಾಗಿದೆ. ಜನ ತಿನ್ನೋಕೆ ಅನ್ನ ಕೂಡ ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ. ಅದಾದ್ಮೇಲೆ ಅಫ್ಘಾನಿಸ್ತಾನ ಯುದ್ಧ, ಅಲ್ಲಂತೂ ನೋಡಿದ್ದಿದೆ. ಅಮೇರಿಕದ ಮೇಲೆ ದಾಳಿ ಆಯಿತು, ಟೆರರಿಸ್ಟ್ ಅಟ್ಯಾಕ್, 9/11 ಅಟ್ಯಾಕ್ ಅಂತ. ಅದು ಅಮೇರಿಕದ ಮೇಲೆ ಅಟ್ಯಾಕ್ ಮಾಡಿದ ಒಸಾಮಾ ಬಿನ್ ಲ್ಯಾಡನು ಅಫ್ಘಾನಿಸ್ತಾನದಲ್ಲಿದ್ದ. ಹಂಗಾಗಿ ಅಫ್ಘಾನಿಸ್ತಾನ ಕೇಳ್ತು ಕೊಡುವಂತ ಯಾರನ್ನ, ಒಸಾಮಾ ಬಿನ್ ಲ್ಯಾಡನ್ನ. ಅದು ಕೊಡೋಕ್ಕಾಗಲಿಲ್ಲ. ಹಂಗಾಗಿ ಅಫ್ಘಾನಿಸ್ತಾನದ ಮೇಲೆ ಕೂಡ ಯುದ್ಧ ಮಾಡಿದ್ರು. 20 ವರ್ಷಗಳ ಸುದೀರ್ಘ ಯುದ್ಧ ಇದು. ವಿಯೆಟ್ನಾಂ ಥರ ಇಲ್ಲಿ ಕೂಡ 20 ವರ್ಷಗಳ ಕಾಲ ಸುದೀರ್ಘ ಯುದ್ಧ ಮಾಡಿದ್ರು. ಪ್ರಜಾಪ್ರಭುತ್ವ ಸ್ಥಾಪನೆಗೆ ಆಶ್ವಾಸನೆ ಕೊಟ್ಟರು, ಟ್ರೈ ಮಾಡಿದ್ರು, ಏನೂ ಸಾಧ್ಯ ಆಗಲಿಲ್ಲ. 20 ವರ್ಷಗಳಿಂದ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಯುದ್ಧ ಮಾಡ್ತಾನೆ ಇದ್ರು. 20 ವರ್ಷ ಆದಮೇಲೆ ಅಲ್ಲಿಂದ ಎದ್ದು ಬಂದರು. $2 ರಿಂದ $3 ಟ್ರಿಲಿಯನ್ ಅಮೌಂಟ್ನ ಇಲ್ಲಿ ಕಳ್ಕೊಂತ ಯಾರು, ಅಮೇರಿಕ ಒಂದೇ. ಈಗ ನಮ್ಮದು GDP 4 ಟ್ರಿಲಿಯನ್, 2 ರಿಂದ $3 ಟ್ರಿಲಿಯನ್ ಜಸ್ಟ್ ಅಫ್ಘಾನಿಸ್ತಾನದ ಮೇಲೆ ಕಳ್ಕೊಂತು. ಇವ್ರಿಗೆ ಅಲ್ಲಿ ಸಿಕ್ಕಿದ್ದು ಒಂದೇ ಒಸಾಮಾ ಬಿನ್ ಲ್ಯಾಡನ್. ಅಮೆರಿಕದ ಮೇಲೆ ದಾಳಿ ಮಾಡಿದ ಒಸಾಮಾ ಬಿನ್ ಲ್ಯಾಡನ್ ಬಿಟ್ಟರೆ ಇವ್ರಿಗೇನೇನು ಅಲ್ಲಿ ಲಾಭ ಆಗಲಿಲ್ಲ. ಅದಾದಮೇಲೆ ಈಗ ಇರಾನ್ ಜೊತೆ ಕೂಡ ಯುದ್ಧ ಮಾಡ್ತಿದ್ದಾರೆ, ನೋಡ್ತಿರ್ಬೋದು. ಅವರು ಆಯಿತು ಯುದ್ಧ ಗೆದ್ದೇ ಬಿಟ್ರು ಅಮೇರಿಕದವರು. ಟ್ರಂಪ್ ಹೇಳೋ ಪ್ರಕಾರ ಯುದ್ಧ ಗೆದ್ದೇ ಬಿಟ್ಟಿದ್ದಾರೆ. ಬಟ್ ಯುದ್ಧ ಗೆದ್ದವರೇ ಒಪ್ಪಂದ ಮಾಡ್ಕೊಳ್ಳಿ, ಯುದ್ಧ ನಿಲ್ಲಿಸಿ ಅಂತ ಅವರೇ ಕೇಳ್ತಾರೆ. ಅವ್ರು ಹೇಳ್ತಿರೋದು, ಟ್ರಂಪ್ ಹೇಳ್ತಿರೋದು, ನಾವು ಯುದ್ಧ ಗೆದ್ದಾಯಿತು, ನಮ್ಗೆ ಒಪ್ಪಂದ ಮಾಡ್ಕೋಬೇಕು. ಆ ಯುದ್ಧ ಸೋತ ಮೇಲೆ ಇರಾನ್ದವರೇ ಬರ್ಬೇಕಲ್ಲ ಒಪ್ಪಂದ ಮಾಡ್ಕೊಳ್ಳೋಕೆ. ಇವರೇ ಹೋಗ್ತಾರೆ ಅಮೇರಿಕ, ಟ್ರಂಪ್ ಯುದ್ಧ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ನಾಗರಿಕತೆನೇ ನಾಶ ಮಾಡ್ತೀನಿ. ಇವೆಲ್ಲ ಸುಳ್ಳು. ಅಮೇರಿಕ ಇಲ್ಲಿವರೆಗೂ ಒಂದು ಯುದ್ಧ ಕೂಡ ಗೆದ್ದಿಲ್ಲ. ಜಸ್ಟ್ ಒಂಥರ ಇವರ ಸೈನ್ಯ ದೊಡ್ಡ ಸೈನ್ಯನೇ ಬೇಕಾದಷ್ಟು ಖರ್ಚು ಮಾಡ್ತಾರೆ. ಬಟ್ ಅದೆಲ್ಲ ಪೇಪರ್ ಮೇಲೆ ಹುಲಿ ಅಷ್ಟೇ. ಅಮೇರಿಕದಿಂದ ಯಾವುದೇ ದೇಶಕ್ಕೆ ಹೋಗಿ ಗೆದ್ದು ಬಂದಂಥ ಇತಿಹಾಸನೇ ಇಲ್ಲ.